ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಲೆಟ್ ಅಸ್ ಸ್ಟಾರ್ಟ್ ದಿ ಸೀರೀಸ್ ಆಫ್ ಡಿಕೋಡಿಂಗ್ ವೆಂಕಟೇಶ್ವರ ಸುಪ್ರಭಾತಂ ವಿತ್ ಈಶಾ. 8ನೆಯ ಶ್ಲೋಕ. ಈ ಶ್ಲೋಕದಲ್ಲಿ ಗಿಳಿಗಳು ಭಗವಂತನನ್ನು ಏಳಿಸುವುದು ಹೇಗೆ ಎನ್ನುವುದನ್ನು ನೋಡೋಣ. ಉನ್ಮೇಲನೇಂದ್ರಯುಗಮೋತ್ತಮ ಪಂಜರಸ್ಥಾಃ ಪಾತ್ರಾವಶಿಷ್ಟಕದಲೀಫಲಪಾಯಸಾನ್ನಿ ಭುಕ್ತ್ವಾ ಸಲೀಲಮತಕೇಲಿಶುಕಃ ಪಠಂತಿ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ. ಉನ್ಮಿಲ್ಯ ಎಂದರೆ ಮುಚ್ಚಿದ ಕಣ್ಣನ್ನು ತೆರೆಯುವುದು ಎಂದರ್ಥ. ನೇತ್ರ ಯುಗಂ ಅಂದರೆ ಎರಡೂ ಕಣ್ಣುಗಳು. ಉತ್ತಮ ಪಂಜರಸ್ಥಃ ಅಂದರೆ ಒಳ್ಳೆಯ ಸುಂದರವಾದ ಪಂಜರದಲ್ಲಿ ಇರಿಸಿರುವಂತಹ. ಪಾತ್ರ ಅವಷ್ಟ ಪಾತ್ರೆಯಲ್ಲಿ ಉಳಿದಿರುವಂತಹ. ಕದಳಿ ಫಲ ಎಂದರೆ ಬಾಳೆಹಣ್ಣು. ಪಾಯಸಾನ್ನಿ ಪಾಯಸಗಳನ್ನು. ಭುಕ್ತ್ವ ಅಂದರೆ ತಿಂದ ನಂತರದಲ್ಲಿ. ಸಲೀಲಮತಃ ಅಂದರೆ ಸುಂದರವಾದ. ಕೇಳಿ ಶುಕಃ ಆಟವಾಡುವ ಗಿಣಿಗಳು. ಶುಕಃ ಅಂದರೆ ಗಿಣಿ ಅಂತ ಅರ್ಥ. ಪಠಂತಿ ಎಂದರೆ ಸ್ತುತಿಸುತ್ತವೆ. ಏನಂತ? ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಅಂತ. ಅಂದರೆ ಇಲ್ಲಿ ಈಗ ತಾನೇ ತನ್ನ ಎರಡೂ ಕಣ್ಣುಗಳನ್ನು ತೆರೆಯುತ್ತಿರುವ ಬೆಳಗ್ಗಿನ ಜಾವ ಆಗತಾನೇ ಆಗಿದೆ. ಈ ಗಿಣಿಗಳೇನಿವೆ ಅವು ತನ್ನ ಎರಡೂ ಕಣ್ಣುಗಳನ್ನು ಬಿಡುತ್ತಾ. ನಾವು ಇಲ್ಲಿ ಪಂಜರವನ್ನು ಪ್ರಪಂಚಕ್ಕೆ ಹೋಲಿಸಿಕೊಳ್ಳಬಹುದು. ಪ್ರಪಂಚದಲ್ಲಿ ಇರುವಂತಹ ಈ ಸುಂದರ ಗಿಣಿಗಳು ಅಂತ ತಗೊಳ್ಳೋಣ. ನೈವೇದ್ಯ ಮಾಡಿರುವಂತಹ ಪಾತ್ರೆಯಲ್ಲಿ ಉಳಿದಿರುವಂತಹ ಪ್ರಸಾದ ಏನಿದೆ ಅದು ಬಾಳೆಹಣ್ಣಿನದ್ದಾಗಿರಬಹುದು ಅಥವಾ ಪಾಯಸದ್ದೇ ಆಗಿರಬಹುದು. ಅದನ್ನು ಈ ಗಿಳಿಗಳು ಏನಿವೆ ಆ ಪಾಯಸ, ಆ ಕದಲಿ ಫಲದ ಎಲ್ಲ ಒಂದು ಪ್ರಸಾದವನ್ನು ತಿಂದು ಈ ಗಿಳಿಗಳು ಭಗವಂತನನ್ನು ಸ್ತುತಿಸ್ತಾ ಇವೆ. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಭಗವಂತ ಯಾವ ಪ್ರಸಾದವನ್ನು ಯಾವ ರೀತಿಯಲ್ಲಿ ಕೊಟ್ಟರೂ, ಹೇಗೆ ಕೊಟ್ಟರೂ ಅದನ್ನು ಕಣ್ಣಿಗೆ ಹೊತ್ತುಕೊಂಡು ಅದೇ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ರೀತಿಯಲ್ಲಿ ನಾವು ಸಹ ಅದನ್ನು ಆ ಪ್ರಸಾದವನ್ನು ಸ್ವೀಕರಿಸಿ, ಈ ಗಿಳಿಗಳು ಹೇಗೆ ಸುಂದರವಾಗಿ ಆಟ ಆಡುತ್ತಾ ಒಂದು ಖುಷಿಯಿಂದ ಆ ಉಳಿದ ಪ್ರಸಾದವನ್ನು ತಿನ್ನುತ್ತಾ ಸಂತೋಷದಿಂದ ಭಗವಂತನನ್ನು ಸ್ತುತಿಸ್ತಾ ಇದ್ದಾವೆ, ಹಾಗೆ ನಾವು ಸಹ ಭಗವಂತ ನಮಗೆ ಏನು ನೀಡಿದ್ದಾನೋ ಅದನ್ನು ಮನಸ್ಫೂರ್ತಿಯಾಗಿ ಸ್ವೀಕರಿಸಿ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ದೇವರು ನಮ್ಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಈ ಥರ ಎಲ್ಲ ಹೇಳಬಾರ್ದು. ಏನು ಕೊಟ್ಟಿದ್ದಾನೆ ಅವನು ಅದು ಎಷ್ಟೋ ಜನರಲ್ಲಿ ಇರೋದಿಲ್ಲ. ಅದನ್ನು ನಮಗೆ ಕೊಟ್ಟಿರ್ತಾನೆ, ಅದನ್ನು ನಾವು ಖುಷಿಯಿಂದ ಅನುಭವಿಸಬೇಕು. ಇಂಗ್ಲೀಷಲ್ಲಿ ದರ್ ಇಸ್ ಅ ಸೇಯಿಂಗ್ ಅಲ್ವಾ, instead of expecting, start accepting. So it is better to accept what God has given to us and appreciate it and be grateful to that divine power every day. ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.